ಹಬ್ಬವಾದರೆ ಏಪ್ರಿಲ್ 12 ರಾಜ್ ನಮ್ಮನ್ನ ಅಗಲಿದ ದಿನ. ಏಪ್ರಿಲ್ ತಿಂಗಳ ಈ 2 ದಿನ ಮಾತ್ರ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ರತ್ನ ರಾಜ್ಕುಮಾರ್ ನೆನಪಾಗುತ್ತೆ. ಕಂಠೀರವ ಸ್ಟುಡಿಯೋ ಆವರಣದಲ್ಲಿ 6 ವರ್ಷಗಳ ಹಿಂದೆ ಪ್ರಾರಂಭವಾದ ರಾಜ್ ಸ್ಮಾರಕ ನಿರ್ಮಾಣದ ಕಾಮಗಾರಿ ಇವತ್ತಿಗೂ ಪೂರ್ಣವಾಗಿಲ್ಲ. ಡಾಕ್ಟರ್ ರಾಜ್ಕುಮಾರ್ ರ 6ನೇ ಪುಣ್ಯತಿಥಿಯಾದ ಇವತ್ತು ರಾಜ್ ಸಮಾಧಿ ಬಳಿ ಅಸಂಖ್ಯಾತ ಅಭಿಮಾನಿಗಳು ಸೇರಿ ವರನಟನಿಗೆ ನಮನ ಸಲ್ಲಿಸಿದ್ರು. ಕನ್ನಡದ ಕಣ್ಣಪ್ಪನ ಮೇಲಿನ ಅಭಿಮಾನಕ್ಕೆ ಪ್ರೀತಿಗೆ ಕಣ್ಣು ಬೇಕಿಲ್ಲ ಅಂತ ಇಲ್ಲಿಯೇ ಪ್ರೂವ್ ಆಗಿತ್ತು. ಹೇಗೆ ಅಂತೀರಾ? ಐಡಿಯಲ್ ಫೌಂಡೇಶನ್ನ ಅಂಧ ಮಕ್ಕಳು ರಾಜ್ ಸಮಾಧಿಯನ್ನ ಸ್ಪರ್ಶಿಸಿ ಪ್ರೀತಿಯ ನಟನ ಆಶೀರ್ವಾದ ಪಡೆದ್ರು. ನಮಗೆ ತುಂಬ ಸಂತೋಷ ಅನಿಸ್ತು. ಸಾಮಾನ್ಯಗೆ ರಾಜ್ಕುಮಾರ್ ಮುಟ್ಟಿದಾಗ ತುಂಬ ಏನೋ ಒಂಥರ ನೆನಪಾಯ್ತು ಸರ್. ರಾಜ್ಕುಮಾರ್ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದವ್ರೆ ರಾಜ್ ಅಭಿಮಾನಿ ಆಗ್ಬೇಕಾ? ಖಂಡಿತ ಇಲ್ಲ. 2 ವರ್ಷ 8 ತಿಂಗಳ ಪುಟ್ಟ ಬಾಲೆಯೊಬ್ಬಳು ರಾಜ್ ಸಮಾಧಿ ಎದುರು ತನ್ನ ಮುಗ್ಧ ಅಭಿನಯ ವ್ಯಕ್ತಪಡಿಸಿದ ರೀತಿ ಇದು. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ನನಗುತ್ತಾರೆ ಅಂದ, ನೋಡೋ ಎಂತ ಚಂದ, ರಾತ್ರಿ ಆಯ್ತು ಮಲಗೋ ನನ್ನ ಪುಟ್ಟ ಕಂದ. ಇಂಥ ಹೃದಯ ತುಂಬಿ ಬರೋ ದೃಶ್ಯಗಳ ಮಧ್ಯೆನೆ ರಾಜ್ ಅಭಿಮಾನಿಗಳಲ್ಲಿ ಬೇಸರ ಹುಟ್ಟಿಸೋ ವಿಚಾರ ಕೂಡ ಅಲ್ಲಿ ಸುಳಿಯಿತು. ಅದು ಬೇರೇನೂ ಅಲ್ಲ, ಇನ್ನೂ ಪೂರ್ಣವಾಗದ ರಾಜ್ ಸ್ಮಾರಕ ನಿರ್ಮಾಣ ಕಾಮಗಾರಿ ವಿಚಾರ. ಹೌದು, ಇದೊಂದನ್ನ ಮಾಡ್ಕೊಡಿ, ನಾವು ಇನ್ನೇನನ್ನೂ ಕೇಳೋದಿಲ್ಲ ಅನ್ನೋದು ರಾಜ್ ಅಭಿಮಾನಿಗಳ ಬೇಸರದ ಮಾತು. ಈ ಬೇಸರ ರಾಜ್ಕುಮಾರ್ ಪುತ್ರರಲ್ಲಿ ಕೂಡ ಇಲ್ದೇ ಇಲ್ಲ. ಆದ್ರೆ ಇದುವರೆಗೂ ಬಹುತೇಕ ಕಾಮಗಾರಿ ಮುಗ್ದಿದೆ. ಈಗ ಅಪಸ್ವರ ಎತ್ತೋದೆಲ್ಲ ಬೇಡ ಅಂತಾರೆ ಶಿವರಾಜ್ ಕುಮಾರ್. ಆಗುತ್ತೆ, ಯಾಕಂದ್ರೆ ಅದಕ್ಕೆ ಆದ ಒಂದು ಟೈಮ್ ತಗೊಳುತ್ತೆ, ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಸಿನ್ಸ್ ವಿ ಕಾಂಟ್ ಬ್ಲೇಮ್ ಎನಿಬಡಿ, ಅದು ಟೇಕ್ಸ್ ಇಟ್ಸ್ ಓನ್ ಟೈಮ್. ಇನ್ನು ಕಾಮಗಾರಿ ಪೂರ್ಣಗೊಂಡ ಕೂಡಲೇ ರಾಜ್ ಅಪರೂಪದ ಛಾಯಾಚಿತ್ರಗಳನ್ನ ಇಲ್ಲಿ ಜೋಡಿಸೋ ತಯಾರಿ ಮಾಡಿಕೊಂಡಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್. ಏನೇ ಆದ್ರೂ ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿ ಗಳಿಸಿರೋ ಈ ಮೇರು ನಟನ ಕೆಲಸಕ್ಕೆ ಇಷ್ಟೊಂದು ವಿಳಂಬ ನೀತಿ ಅನುಸರಿಸೋ ಸರ್ಕಾರ ಜನಸಾಮಾನ್ಯರ ಕೆಲಸಗಳಿಗೆ ಇನ್ನೆಷ್ಟು ತ್ವರಿತವಾಗಿ ಸ್ಪಂದಿಸಬಹುದು ಅನ್ನೋ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿರೋದಂತೂ ಸತ್ಯ. ಫಿಲ್ಮ್ ಬ್ಯೂರೋ, ನ್ಯೂಸ್ 24.